ದಶಕಗಳ ಇತಿಹಾಸವಿರುವಂತಹ ಕಾವೇರಿ ಜಲ ವಿವಾದಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇಡೀ ದಕ್ಷಿಣ ಭಾರತದ ರಾಜಕೀಯ ವಲಯವೇ ತಿರುಗಿ ನೋಡುವಂತಹ ಬೆಳವಣಿಗೆ ನಡೆದಿದೆ. ಕಾವೇರಿ ವಿವಾದದ ಇತಿಹಾಸದಲ್ಲಿ ಬರೋಬ್ಬರಿ 14 ವರ್ಷಗಳ ನಂತರ ಕರ್ನಾಟಕ ಮತ್ತು ತಮಿಳುನಾಡು ಸಿಎಂಗಳ ನಡುವೆ ನೇರ ದ್ವಿಪಕ್ಷೀಯ ಮಾತುಕತೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ತಮಿಳುನಾಡು ಸಿಎಂ ವಿಜಯ್ ಶಾಂತಿ ಸಭೆ ಪ್ರಸ್ತಾಪಕ್ಕೆ ಸಿಎಂ ಡಿಕೆಶಿ ಸಮ್ಮತಿಸಿದ್ದಾರೆ. Wars are fought on the battlefield, but peace is made at the table. ಯುದ್ಧಗಳು ರಣರಂಗದಲ್ಲಿ ನಡೆಯುತ್ತವೆ, ಆದರೆ ಶಾಂತಿ ಸ್ಥಾಪನೆಯಾಗೋದು ಮೇಜಿನ ಮೇಲೆ. ಹೌದು, ಶತಮಾನಗಳ ಕಾಲ ಕಾವೇರಿಗಾಗಿ ನಡೆದ ಸಮರಗಳು ಶಾಂತಿಯ ಮಂತ್ರ ಜಪಿಸ್ತಾ ಇವೆ. ಕೋರ್ಟ್ ಕಟಕಟೆ ಬಗೆಹರಿಸದ ಈ ಕಗ್ಗಂಟು ಮೇಜಿನ ಮೇಲಿನ ಮಾತುಕತೆ ಆಯ್ದುಕೊಂಡಿದೆ. ಕರ್ನಾಟಕ ತಮಿಳುನಾಡು ಕಾವೇರಿ ಸಮಸ್ಯೆ ಇತ್ಯರ್ಥಕ್ಕೆ ವೇದಿಕೆ. ಮಾತುಕತೆ ಮೂಲಕ ನೀರಿನ ವ್ಯಾಜ್ಯಕ್ಕೆ ಶಾಶ್ವತ ಪರಿಹಾರ ನಿರೀಕ್ಷೆ. ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವಿನ ಕಾವೇರಿ ಕಿಚ್ಚು ಇವತ್ತು ನಿನ್ನೆಯದಲ್ಲ, ಇದಕ್ಕೆ ಶತಮಾನಗಳೇ ಸಾಕ್ಷಿ. ಈ ನಡುವೆ ಮೇಕೆದಾಟು ಯೋಜನೆಗೆ ಸರ್ಕಾರ ಅಡ್ಡಗಾಲು ಹಾಕ್ತಾ ಇದ್ದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದೆ. ಇದರ ನಡುವೆ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಭೇಟಿಗೆ ತಮಿಳುನಾಡು ಸಿಎಂ ಸಮಯ ಕೇಳಿ ಪತ್ರ ಬರೆದಿದ್ದು ಇಡೀ ದೇಶವೇ ಬೆಕ್ಕಸ ಬೆರಗಿನ ಕಣ್ಣುಗಳಿಂದ ಕುತೂಹಲ ಭರಿತವಾಗಿ ಈ ಬೆಳವಣಿಗೆಯನ್ನ ನೋಡ್ತಾ ಇದೆ. ಕಾವೇರಿ ನೀರಿನ ಹಂಚಿಕೆ ಮತ್ತು ಮೇಕೆದಾಟು ಯೋಜನೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಕರ್ನಾಟಕದ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ತಕ್ಷಣವೇ ಬಾಕಿ ನೀರಿನ ಬಗ್ಗೆ ಚರ್ಚಿಸಬೇಕಿದೆ. ವಿವಾದವನ್ನ ಕೋರ್ಟ್ ಮೆಟ್ಟಿಲೇರಿ ಬಗೆಹರಿಸಿಕೊಳ್ಳುವ ಬದಲು ನೇರವಾಗಿ ಕೂತು ಮಾತನಾಡೋಣ ಬನ್ನಿ ಅಂತ ಕರ್ನಾಟಕಕ್ಕೆ ಪ್ರಸ್ತಾಪ ಇಟ್ಟಿದ್ದಾರೆ. ಜುಲೈ 31ರಿಂದ ಆಗಸ್ಟ್ 3ರ ನಡುವೆ ಯಾವುದೇ ಸಮಯದಲ್ಲಿ ಸಭೆಯನ್ನ ನಿಗದಿಪಡಿಸುವಂತೆ ಕರ್ನಾಟಕವನ್ನ ಕೋರಿದ್ರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಿಎಂ ಡಿಕೆ ಶಿವಕುಮಾರ್ ಆಗಸ್ಟ್ 3ರಂದು ಡೇಟ್ ನೀಡಿದ್ದು ಬೆಂಗಳೂರಿನಲ್ಲೇ ಸಭೆಗೆ ಸಮ್ಮತಿಸಿದ್ದಾರೆ. ಆದ್ರೆ ಈ ಪತ್ರಕ್ಕೆ ವಿಜಯ್ ಉತ್ತರ ಬರಬೇಕಿದೆ. ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸದ್ಯದ ಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಎಂಬ ತೀರ್ಮಾನ ಪ್ರಕಟ ಆಗಿದೆ. ಇದರಿಂದ ಸದ್ಯಕ್ಕೆ ಕರ್ನಾಟಕ ಸೇಫ್ ಆಗಿದೆ. ಮಳೆ ಅಭಾವದಿಂದ ಎದುರಾಗಿರುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಇದೇ ಸಭೆಯಲ್ಲಿ ಮೇಕೆದಾಟು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. About my cabinet expansion and all these things. We are ready to speak with everyone, share things with everyone, work with everyone. ತಮಿಳುನಾಡಿನ ಸಿಎಂ ಪತ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಸ್ವಾಗತಿಸಿದ್ದಾರೆ. 1-to-1 ಮಾತುಕತೆ ಒಳ್ಳೆಯದು. ಅವರು ಕೋರ್ಟ್ಗೆ ಹೋಗ್ತಾರೆ, ನಾವು ಹೋಗ್ತೇವೆ, ಬದಲಿಗೆ ಮಾತುಕತೆ ಉತ್ತಮ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಒಳ್ಳೆಯದು, ಮಾತುಕತೆ ಮುಗಿಸೋದು ಬೆಟರ್. ಇಲ್ಲಾಂದ್ರೆ ಅವ್ರು ಕೋರ್ಟ್ಗೆ ಹೋಗೋದು, ನಾವು ಕೋರ್ಟ್ಗೆ ಹೋಗೋದು, ಅದು ಬಿಗ್ಲಾರು ಕತೆ ರೀ. ಅದಕ್ಕೆ 1-to-1 ಮಾತಾಡೋದು ಬೆಟ್ರು. ಯಾಕೆಂದ್ರೆ ಅವ್ರು ಅಲ್ಲಿ ಕೂತು ಅವರೊಂದು ಹೇಳೋದು, ನಾವು ಇಲ್ಲಿ ಹೇಳೋದು ಬೇಡ. 1-to-1 ನಿಮ್ಗೆ ಅದರಿಂದ ಲಾಭ ಏನು, ನಷ್ಟ ಏನು? ಲಾಭ ಇದೆ, ನಷ್ಟ ಏನಿಲ್ಲ ಅವರಿಗೆ. ಯಾಕಂದ್ರೆ ನಾವು ಎಕ್ಸೆಸ್ ವಾಟರ್ ಹಿಡಿತಾ ಇದೀವಿ. ಕೋರ್ಟ್ ಆರ್ಡರ್ ಆಗಿದೆ ಅಲ್ವಾ, ಏನಿದ್ರು ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮ ರೈತರು ನಮ್ಮ ಆದ್ಯತೆ ಇರ್ತದೆ. ಬೇರೆ ಯಾವ ರಾಜ್ಯಕ್ಕೂ ನಾವು ತೊಂದರೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಮಗೆ ಸೌಹಾರ್ದತೆಯಿಂದ ಬಾಳ್ಬೇಕು ಅಂತ ಇದೀವಿ. ಚರ್ಚೆಗೆ ಅವ್ರು ಸಿದ್ಧ ಇದ್ದಾರೆ, ನಾವು ಸಿದ್ಧ. ಕಳೆದ 14 ವರ್ಷಗಳಿಂದ ಉಭಯ ರಾಜ್ಯಗಳ ಸಿಎಂಗಳು ಕಾವೇರಿಗಾಗಿ ಮುಖಾಮುಖಿ ಭೇಟಿಯಾಗಿಲ್ಲ. ಹಿಂದಿನ ಡಿಎಂಕೆ ಮತ್ತು ಎಐಎಡಿಎಂಕೆ ಸರ್ಕಾರಗಳು ಕೋರ್ಟ್ನಲ್ಲೇ ಕಾಲಹರಣ ಮಾಡಿವೆ. ಆದರೆ ಹೊಸದಾಗಿ ಅಧಿಕಾರಕ್ಕೆ ಬಂದ ಟಿವಿಕೆ ಪಕ್ಷದ ಸಿಎಂ ವಿಜಯ್ ಹಳೆಯ ಸಂಪ್ರದಾಯ ಮುರಿದು ಮಾತುಕತೆಗೆ ಮುಂದಾಗಿದ್ದಾರೆ. ಹೀಗಾಗಿ ಆಗಸ್ಟ್ 3ರಂದು ಸಭೆ ಫಿಕ್ಸ್ ಆದಲ್ಲಿ ಒಂದು ವೇಳೆ ದೇಶದ 2 ಬಲಿಷ್ಠ ಆರ್ಥಿಕ ಶಕ್ತಿಯುತ ರಾಜ್ಯಗಳ ಮಧ್ಯೆ ಕಲಹಕ್ಕೆ ಒಪ್ಪಂದ ಏರ್ಪಟ್ಟಲ್ಲಿ ಐತಿಹಾಸಿಕವಾಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.